ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಂತ ಗೊತ್ತುಂಟ, ನಾನು ನಿಮಗೆ ನಕ್ಷತ್ರ ನೇರಳೆ ತೋರಿಸಿದ್ದೆಲ್ಲ ಕಳೆದ ವ್ಲಾಗಲ್ಲಿ. ಇವತ್ತು ಬೆಳಿಗ್ಗೆ ಮಂಗ ಬಂದು ಎಲ್ಲ ತಿಂತಾ ಇತ್ತು. ಹಾಗೆ ತುದಿಯಲ್ಲಿ ಒಂದು 3-4 ಸಿಕ್ಕಿತ್ತು. ಅದರಲ್ಲಿ ನೋಡಿ ಎಲ್ಲ ಚಿಕ್ಕ ಚಿಕ್ಕದು ಎಲ್ಲ ತಿಂದು ಮುಗಿಸಿದೆ ಗೊತ್ತುಂಟ. ನಾನು ತೋರಿಸ್ತೇನೆ ನಿಮಗೆ. ನಿನ್ನೆ ಇದ್ದ ಗೊಂಚಲೇ ಇಲ್ಲ, ಎಲ್ಲ ಮಂಗ ತಿಂದಿದೆ ಗೊತ್ತುಂಟ. ನನಗೆ ಬೇಜಾರಾಯಿತು. ತಿನ್ನಲಿ ಪರವಾಗಿಲ್ಲ, ಮತ್ತೆಂತ ಮಾಡ್ಲಿಕ್ಕಾಗೋದಿಲ್ಲ ನಮಗೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಉಂಟಲ್ಲ. ನೋಡಿ, ಆ ಜಾಗದಲ್ಲಿ ಒಂದಿಷ್ಟು ದೊಡ್ಡ ಗೊಂಚಲು ಇತ್ತು, ಅದಿಲ್ಲವೇ ಇಲ್ಲ ಆಯಿತಾ. 3-4 ಸಿಕ್ಕಿತ್ತು ಅಷ್ಟೇ. ಮತ್ತು ಇಲ್ಲಿ ಒಂದು ಹಣ್ಣಾಗಿ ಉಂಟು, ಮತ್ತು ಇಲ್ಲಿ ಇದು ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ಲದಿದ್ದರೆ ಇಲ್ಲ. ಇದು ನೋಡಿ, ಕೊಯ್ತೇನೆ ನಾನು ನಿಮಗೆ ತೋರಿಸ್ತೇನೆ. ಹಕ್ಕಿ ತಿಂದಾಗಿದೆ ನೋಡಿ, ಇದನ್ನು ಕೂಡ ಹಕ್ಕಿ ತಿಂದಿದೆ. ಕಾಡು ಪ್ರಾಣಿಗಳೆಲ್ಲ ಇದ್ದರೆ ಹೀಗೆ ನೋಡಿ, ನಮಗೆ ಎಂತಾದ್ರೂ ಒಂದು ಒಳ್ಳೆ ನಾವು ಬೆಳೆದು ಕೈಗೆ ಫಲ ಸಿಗ್ತದೆ ಅಂತ ಕಾದು ಕೂತ್ಕೊಳ್ಳುವ ಹಾಗಿಲ್ಲ. ನಮ್ಮ ಅದೃಷ್ಟ ಇದ್ದರೆ ಮಾತ್ರ ಸಿಗುದಲ್ವಾ. ಮಳೆಗಾಲದಲ್ಲಿ ಎಲ್ಲ ಆದರೆ ಇದರಲ್ಲಿ ಹುಳ ಆಗ್ತದೆ. ನನಗೆ ಅಂತೂ ತುಂಬ ಇಷ್ಟ. ನೋಡಿ, ನಮ್ಮ ಬೆಕ್ಕು ಎಂಥದೋ ಯೋಚನೆ ಮಾಡ್ತಾ ಉಂಟು. ವಿಡಿಯೋ ಮಾಡಬಾರ್ದಂತೆ ಹೋಯ್ತು ನೋಡಿ. ನಾವು ಒಣಗಿ ಹೇಗೆ ಎಷ್ಟು ಸಣ್ಣ ಆಗಿದೆ ಅಂತ ನೋಡಿ ಅಂತೆ. ಎಷ್ಟು ದೊಡ್ಡ ಇತ್ತು ಒಂದೊಂದು ಪೀಸ್ ಅಂತ ಹೇಳಿದರೆ. ಇನ್ನು ಕೂಡ ಒಣಗಿದು ಕಡ್ದು ನಮಗೆ ಗ್ರೈಂಡ್ ಎಲ್ಲ ಮಾಡಿ ಸಿಕ್ಕುವಾಗ ಒಂದಿಷ್ಟ ಆಗ್ಬೋದು ಅಷ್ಟೇ, ಕಾಣ್ತಾ ಇರ್ಬೋದು. ಇದಿರುವುದ್ರಲ್ಲಿ ದೊಡ್ಡದು. ಪರಿಮಳ ಉಂಟು ಮಾತ್ರ ಒಳ್ಳೆ. ನನ್ನ ಅಕ್ಕನ ಮನೆಯಿಂದ ತಂದ ಗುಲಾಬಿ ಗಿಡದಲ್ಲಿ ಮುಗ್ಗು ಆಗಿತ್ತು. ಹಾಗೆ ಇವತ್ತು ಅರಳಿದೆ ಕಾಣ್ತದೆ. ನನ್ನ ಅಮ್ಮ ಅಲ್ಲೇ ಇದ್ದಾರೆ ಆಯಿತಾ. ಅರಳಿದೆ, ಅದನ್ನು ತೋರಿಸ್ತೇನೆ ನಾನು ನಿಮಗೆ. ನೋಡಿ ಅಂತ ಎಷ್ಟು ಗಾಢವಾದ ಬಣ್ಣ, ಎಷ್ಟು ಚಂದ ಉಂಟು ಗೊತ್ತುಂಟ ನಿಮಗೆ. ಕ್ಯಾಮರಾದಲ್ಲಿ ನೋಡೋದಕ್ಕಿಂತ ಕೂಡ ಇಲ್ವಾ, ಹೀಗೆ ನೋಡಲಿಕ್ಕೆ ತುಂಬ ಚಂದ ಕಾಣ್ತದೆ. ಮತ್ತು ಇದು ನೆಟ್ಟಂತಹ ಗಿಡ ನಾನು ತೋರಿಸಿದ ಕಳೆದ ವ್ಲಾಗಲ್ಲಿ, ಅದರೊಟ್ಟಿಗೆ ಇದನ್ನು ಕೂಡ ನೆಟ್ಟಿದ್ದಾರೆ. ಇದು ಮತ್ತೆ ಇದು ಒಂದೇ ಸೇಮ್ ಅಂತೆ. ನೋಡಿದ್ರಿ ಅಲ್ಲ ಎಷ್ಟು ಚಂದ ಕಲರ್ ಅದರದ್ದು ಅಂತ. ಅಲ್ಲಿ ಅಕ್ಕದ ಮನೆಯಲ್ಲಿ ಇದಕ್ಕಿಂತ ಸ್ವಲ್ಪ ಭಿನ್ನ ಆಗಿತ್ತಂತೆ ಬಣ್ಣ. ಇಲ್ಲಿ ಈ ಮಣ್ಣಲ್ಲಿ ಇದು ಸ್ವಲ್ಪ ಬೇರೆ ಆಗಿದೆ ಕಲರ್. ಮಾತ್ರ ಚಂದ ಉಂಟು ನೋಡಲಿಕ್ಕೆ, ಖುಷಿ ಆಗ್ತದೆ. ನಿಮಗೆ ಈ ಸಾಲಿನಲ್ಲಿರುವಂತಹ ಗುಲಾಬಿಯನ್ನು ತೋರಿಸ್ತೇನೆ ಆಯಿತಾ, ಸಾಲಾಗಿ. ಈಗ ಎಲ್ಲ ಮುಗ್ದು ಹೋಗಿದೆ. ನಾನು ನಿಮಗೆ ನಮ್ಮ ಗಾರ್ಡನ್ ಟೂರಲ್ಲಿ ಕೂಡ ಹಾಕಿದ್ದೇನೆ. ಈಗ ಹೇಗುಂಟಂತ ತೋರಿಸ್ತೇನೆ. ಇದು ನೋಡಿ, ಇದು ನನಗೆ ತುಂಬ ಇಷ್ಟ ಆಯಿತಾ. ನೋಡಲಿಕ್ಕೆ ಎಷ್ಟು ಚಂದ ಕಾಣ್ತದೆ ಅಂತ ಹೇಳಿದರೆ, ನನ್ನ ಅಕ್ಕನ ಮನೆಯಲ್ಲಿ ಉಂಟು ಅದು ದೊಡ್ಡ ಪೊದೆಯ, ಹಾಗಾಗಿ ತುಂಬ ಚಂದ ಕಾಣ್ತದೆ ಅಲ್ಲಿ. ಇಲ್ಲಿ ಇಷ್ಟು ಚಿಕ್ಕ ಗಿಡದಲ್ಲಿ ಇಡೀ ಉಂಟು ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಮತ್ತು ಇದರಲ್ಲೆಲ್ಲ ಆಗಿ ಮುಗ್ದೀಗ ಮತ್ತೆ ಚಿಗುರ್ತಾ ಉಂಟು ನೋಡಿ, ಇಲ್ಲೆಲ್ಲ ಕಾಣ್ತಾ ಇರ್ಬೋದು. ಮತ್ತು ಇಲ್ಲಿಗೆ ಮುಗೀತದೆ. ಇದರಲ್ಲಿ ಇನ್ನು ಸ್ವಲ್ಪ ಸಮಯದಲ್ಲಿ ಆಗ್ತದೆ ಫುಲ್ ಚಿಗುರಿದೆ. ಇಲ್ಲಿಂದ ಹೀಗೆ ಸಾಲಲ್ಲಿ ಇಲ್ಲಿ ಒಂದು ಗುಲಾಬಿ ಗಿಡ, ಅದರ ಕೆಳಗೆ ಸಾಲಲ್ಲಿ ಅರಶಿನ ಗಿಡ ನೆಟ್ಟಿದ್ರು. ಹೂ ಗಿಡಗಳ ಬಗ್ಗೆ ಜಾಸ್ತಿ ಆಸಕ್ತಿ ಇರೋರಿಗೆಲ್ಲ ಇಂಥ ವಿಷಯ ಖುಷಿ ಆಗ್ಬೋದು. ಹಾಗೆ ಹೂ ಗಿಡದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡಿ ನೋಡಿ ಆಯಿತಾ. ನನಗೆ, ನನ್ನ ಅಮ್ಮನಿಗೆ, ಅಕ್ಕನಿಗೆ, ನಮಗೆಲ್ಲ ಹೂ ಗಿಡಗಳನ್ನು ನೋಡುವಾಗ ತುಂಬ ಖುಷಿಯಾಗೋದು. ಹಾಗೆ ಪ್ರತಿ ಸಲ ನಮ್ಮಲ್ಲಿ ನೋಡುವಾಗ ಕೂಡ ನಮಗೆ ನಾವು ನೆಟ್ಟದ್ದಂತೆಲ್ಲ ಖುಷಿ ಆಗ್ತದಲ್ಲ. ಹಾಗೆ ಅದು ಆಸಕ್ತಿ ಇರುವವರು ನೋಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಪೇರಳೆ ಉಂಟು ಕೊಯ್ಲಿಕ್ಕೆ ಬಂದದ್ದು, 3 ಉಂಟು, ಒಂದು ಕೊಯ್ತಲ್ಲ. ಅಕ್ಕಿ ತಿಂದಿದೆ. ಮತ್ತೆರಡು ಅಷ್ಟು ಸರಿ ಬೆಳೆಯಿಲ್ಲ, ಇರಲಿ ಬಿಡಿ ಪರವಾಗಿಲ್ಲ. ಏನಾದರೂ ತಿನ್ನೋದಿದ್ರೆ ತಿನ್ನಲಿ, ಇಲ್ಲದಿದ್ದರೆ ಇಲ್ಲ. ಬಿಸಿಲೆಲ್ಲ ಹೋಯಿತು, ಅಲ್ಲಿ ಸ್ವಲ್ಪ ಉಂಟು.
ಸೊ ಇದು ಆಲದ ಮರ ಆಯಿತಾ, ಈ ಆಲದ ಮರ, ಇದು ರೀತಿ ಆಲದ ಹೂವು. ಈ ರೀತಿ ಬುಗರಿ ನೋಡಿ, ಇದರಲ್ಲಿ ಬುಗರಿ ಆಡ್ತಾ ಇದ್ದೆವು ನಾವು. ಯಾರಿಗೆಲ್ಲ ಈ ಆಲದ ಹೂವಿನ ಮೊಗ್ಗಲ್ಲಿ ಬುಗುರಿ ಮಾಡಿದ ನೆನಪುಂಟು ಹೇಳಿ ನೋಡುವ. ನಾವೆಲ್ಲ ಸಣ್ಣದಿರುವಾಗ ಎಷ್ಟು ಆಟ ಆಡ್ತಾ ಇದ್ವಿ ಈ ಒಂದು ಕಾಲದಲ್ಲಿ ಅಂತ ಹೇಳಿದ್ರೆ, ಆಲದ ಹೂವು ಆಗ್ಲಿಕ್ಕೆ ಗೊತ್ತಿಲ್ಲ, ಅದರ ಮರದ ಬುಡಕ್ಕೆ ಹೋಗಿ ಇದರ ಮುಗ್ಗನ್ನು ಹುಡುಕಿಕೊಂಡು ಬಂದು ಬುಗುರಿ ಆಟ ಆಡ್ತಾ ಇದ್ದೆವು. ತೋರಿಸ್ತೇನೆ ನೋಡಿ. ಆಲದ ಹೂವಿನ ಮುಗ್ಗಿಗೆ ಈ ರೀತಿ ಹಿಡಿಸುಡಿ ಕಡ್ಡಿ ಸಿಕ್ಕಿಸಿ ಬುಗುರಿ ಆಡ್ತಾ ಇದ್ದ ನೆನಪು ಯಾರಿಗೆಲ್ಲ ಉಂಟು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ನಾನು 2 ದಿವಸದ ವ್ಲಾಗ್ ಅನ್ನು ಒಟ್ಟಿಗೆ ಹಾಕ್ತಾ ಇರುವಂತದ್ದು. ಇದು ಮರು ದಿವಸದ ವ್ಲಾಗ್ ಆಯ್ತಾ. ನಾನು ಕೆಲಸ ಮಾಡ್ತಿರುವಾಗ ಮೇಲೆ ಮನೆ ಹುಡುಗಿ ಕಾಲ್ ಮಾಡಿ, ಅಕ್ಕ ನಾಗರ ಹಾವು ಬಂದಿದೆ, ನಾಯಿಗಳೆಲ್ಲ ಬೊಗಳ್ತಾ ಉಂಟು ಅಂತ ಕಾಲ್ ಮಾಡಿ ಹೇಳಿದ್ಲು. ಹಾಗೆ ನಾನು ಅವರ ಮನೆಗೆ ಹೋಗಿರುವಂತದ್ದು. ಇದು ಅವರ ತೋಟದಲ್ಲಿ ಅವರ ನಾಯಿಗಳು ನೋಡಿ ಅಂತೆ ನಾಗರ ಹಾವನ್ನು ಹುಡುಕ್ತಾ ಉಂಟು. ಆ ಮಕ್ಕಳು ನೋಡಿದ್ದಾರೆ ನಾಗರ ಹಾವು ಬಂದದ್ದು, ಹಾಗೆ ಅದಲ್ಲಿಯೇ ಬಿಲ್ಲದೊಳಗೆಲ್ಲಿಯೋ ಹೋಗಿದೆ, ಅದನ್ನು ನಾಯಿಗಳು ಹುಡುಕ್ತಾ ಇರುವಂತದ್ದಾಯ್ತಾ. ಈಗ ಆ ಹುಡುಗಿಯ ಕೈಯೆಲ್ಲ ನಡುಕ್ತಾ ಇತ್ತಾಯ್ತಾ ಭಯದಲ್ಲಿ. ವಿಡಿಯೋದಲ್ಲಿ ಅಷ್ಟು ಗೋಚರ ಆಗ್ಲಿಕ್ಕಿಲ್ಲ. ಅವಳು ತಾರೇ తీస్తుంది ಯಾನ್ ಕೈತಲ್ పోయిరతి ఇంకా పోడిగండ ತಾರೇ ದೇರ್ಪುನಗ ಎಲ್ಲಿ ಕೂಡ ಇಲ್ಲ. ನಾನು ಊಟ ಮಾಡ್ತಾ ಇದ್ದೆ, ಪಕ್ಕದ ಮನೆ ಹುಡುಗಿ ಫೋನ್ ಮಾಡಿ, ಅಕ್ಕ ನಾಗರ ಹಾವು ಉಂಟು ಬನ್ನಿ ಅಕ್ಕ, ಹೆದರಿಕೆ ಆಗ್ತದೆ ಅಂತ ಕಾಲ್ ಮಾಡಿದ್ಲು. ನಾನು ಹೋಗ್ತೇನೆ, ಅವಳ ಕೈಯೆಲ್ಲ ಹೇಗೆ ನಡುಕ್ತಾ ಉಂಟಂತ ಹೇಳಿದ್ರೆ ಅವ್ರು ನೋಡಿದ್ದಾರೆ ಆಯಿತಾ. ಹಾಗೆ ನಾನು ಹೋದಾಗ ಅದಲ್ಲಿ ಇರಲೇ ಇಲ್ಲ, ಎಲ್ಲಿಯೋ ಬಿಲದಲ್ಲಿ ಹೋಗಿ ಕೂತಿದೆ, ನಾಯಿಗಳೆಲ್ಲ ಹುಡುಕ್ತಾ ಇತ್ತು. ಹಾಗೆ ನಾನು ಊಟ ಮಾಡಿ ಚಂದ ಮುಖ ಎಲ್ಲ ತೊಳೆದು ಬರ್ತೇನೆ, ನನ್ನ ಮೊಬೈಲಲ್ಲಿ ಮಿಸ್ ಕಾಲ್ ಕಂಡಿತು ನನಗೆ. ನಾನು ಅಪ್ಪ ಮಾಡಿದ್ದು ಅಂತ ಅನ್ಕೊಂಡೆ. ಇವತ್ತು ಅಪ್ಪ ಮತ್ತೆ ಅಮ್ಮ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಹಾಗೆ ಹೆಚ್ಚಾಗಿ ಅಪ್ಪ ಮಧ್ಯಾಹ್ನ ಕಾಲ್ ಮಾಡ್ತಾರೆ ನನಗೆ, ಊಟ ಮಾಡಿದ್ಯಾ ಅಂತಾದ್ರು ಕೇಳಲಿಕ್ಕೆಲ್ಲ. ಹಾಗೆ ನಾನು ಅದೇ ಅನ್ಕೊಂಡು ನನ್ನ ತಲೆಯಲ್ಲಿ ಅಪ್ಪದ್ದು ಕಾಲ್ ಬರ್ಬೋದು ಈಗ ಅಂತ ನೋಡಿದ್ರೆ ಮೇಲೆ ಮನೆ ಹುಡುಗಿ ಕಾಲ್ ಮಾಡಿದ್ರೆ ಆಯ್ತು. ಆದ್ರೆ ನನಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ, ಹೋದದ್ದು ಸುಮ್ಮನೆ ಅಂತ ಆಯ್ತು. ಮತ್ತೆ ಅವರೆಲ್ಲ ನನಗೆ ವಿವರಿಸ್ತಾ ಇದ್ರು ಎಲ್ಲಿಂದ ಬಂದದ್ದು, ಹೇಗೆ ಬಂತು, ಅದು ಹೆಡೆ ಎತ್ತಿಕೊಂಡು ಬರ್ತಾ ಇತ್ತು, ಹಾರಿಕೊಂಡು ಬಂದಾಗೆ ಬಂತು, ತುಂಬಾ ರಭಸವಾಗಿ ಬಂತು, ನಾಯಿಗಳೆಲ್ಲ ಬೊಗಳ್ತಾ ಇತ್ತಕ್ಕ, ಹೀಗೆಲ್ಲ ವಿವರಣೆ ಕೊಡ್ತಾ ಇದ್ರು. ನೋಡಿ, ಇದು ಲೈಮ್ ಟೀ ಆಯ್ತಾ. ನನಗೆ ತಲೆನೋವು ಅಥವಾ ಬಾಯಾರಿಕೆ ಹೀಗೆ ಎಂತಾದ್ರೂ ಒಂದು ಬೆಲ್ಲ ಹಾಕಿ ಲೈಮ್ ಟೀ ಮಾಡಿ ಕುಡಿದ್ರೆ ಉಂಟಲ್ಲ, ಟಮ್ಮ ಕಡಿಮೆ ಆಗ್ತದೆ ಎಲ್ಲ ಕೂಡ. ವೈಯಕ್ತಿಕವಾಗಿ ನನ್ನ ಅನುಭವ ಇದು. ಈಗ ಸಂಜೆ ಆಗಿದೆ ಆಯ್ತಾ. ಅಪ್ಪ ಅಮ್ಮ ಕಾರ್ಯಕ್ರಮದಿಂದ ಬರುವಾಗ ಹೇಳಿದ್ರು, ಇಲ್ಲಿ ನಮ್ಮ ದಾರಿ ಹತ್ರ ಅಂದ್ರೆ ಮಾರ್ಗದಲ್ಲಿ ತುಂಬಾ ಧೂಳು ಉಂಟಲ್ಲ, ಅಲ್ಲಿ ಧೂಳಿನ ಮೇಲೆ ಹೋಗಿರುವಂತಹ ಗುರುತುಂಟು ಅಂತ ಅಪ್ಪ ಹೇಳಿದ್ರು. ಅವರು ಬರುವ ಹೊತ್ತಿಗೆ ನಂಗೆ ಹೋಗಿ ನೋಡ್ಲಿಕ್ಕೆ ಒಳ್ಳೆ ಬಿಸಿಲಿತ್ತಾಯ್ತಾ, ಮತ್ತೆ ಕೆಲಸ ಕೂಡ ಇರ್ತದಲ್ಲ. ಹಾಗೆ ಈಗ ಒಂದು ಸಾಯಂಕಾಲ ಆಗಿದೆ ಅಂತ ಹೋಗಿ ನೋಡಿ ಬರುವ ಅಂತ. ಈಗ ಗುರುತು ಉಂಟಲ್ಲ, ಧೂಳಲ್ಲೆಲ್ಲ ಮುಚ್ಚಿ ಹೋಗಿದೋ ಗೊತ್ತಿಲ್ಲ, ನೋಡಿ ಬರ್ತೇನೆ ಆಯ್ತಾ. ಒಂದು ಗುರುತು ನೋಡ್ಲಿಕ್ಕೆ ಅಂತ ಹೋದದ್ದು, ನೋಡಿದ್ರೆ ಇಲ್ಲಿ ಮತ್ತೊಂದು ಸಿಕ್ಕಿದೆ. ಈಗ ಹೋದದ್ದಾಗಿರಬಹುದು ಬಹುಶಃ. ನಾನು ಹೋಗುವಾಗ ಇದು ಅಂತ ಅನ್ಕೊಂಡೆ, ಆಗ ಅಮ್ಮ ಹೇಳಿದ್ರು ಅದಲ್ಲ, ಅಲ್ಲಿಂದ ಕೆಳಗಿರುದು ಅಂತ ಹೇಳಿದ್ರು. ಇದು ತುಂಬ ದಪ್ಪ ಇಲ್ಲ, ಆದರೆ ಕೆರೆ ಹಾವು ಅಥವಾ ಇನ್ನು ನಾಗರ ಹಾವೆಯ ಗೊತ್ತಿಲ್ಲ. ಈ ರೀತಿ ನೋಡಿ ಎಷ್ಟು ಚಂದ ಉಂಟು ಅಚ್ಚು, ಈಗ ಸರಿ ಕಾಣ್ತದೆ. ಒಂದು ಸ್ವಲ್ಪ ಮೊದಲು ಹೋದದ್ದಷ್ಟೇ ಆಗಿರ್ಬೋದು. ಇದು ಇನ್ನೊಂದು ನೋಡಿ, ಇದು ಅಪ್ಪ ಹೇಳಿರುವಂಥದ್ದು. ಇದು ಸ್ವಲ್ಪ ಹೊತ್ತಾದ ಹಾಗೆ ಉಂಟು ಹೋಗಿ, ಮಾತ್ರ ಇದು ಆ ಮೊದಲಿನ ಗುರುತಿಗಿಂತ ಸ್ವಲ್ಪ ದಪ್ಪ ಉಂಟು, ನಿಮಗೆ ಕಾಣ್ತಾ ಇರ್ಬೋದು. ಇನ್ನು ಹೆಬ್ಬಾವಿನ ಮರಿಯ ಅಥವಾ ದೊಡ್ಡ ನಾಗರ ಹಾವ ಎಂತ ಗೊತ್ತಿಲ್ಲ. ಆಗ ಮೇಲೆ ಮನೆ ಹುಡುಗಿಯರಿಗೆ ಕಂಡದ್ದು ಆ ಜಾಗದಲ್ಲಿ ನೋಡಿ, ಕಾಣ್ತಾ ಉಂಟಲ್ಲ. ಹಾಗಾಗಿ ಅದು ಬಹುಶಃ ಇಲ್ಲಿಂದನೇ ಹೋಗಿದ್ದಾಗಿರಬಹುದು. ಈ ರೀತಿ ಬಂದು ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋದದ್ದಾಗಿರಬಹುದು ಅಂತ ಊಹೆ. ಆದರೆ ಇದು ಅದು ಬೇರೆ ಹಾವು, ಯಾಕಂತ ಹೇಳಿದರೆ ಅದರಷ್ಟು ದಪ್ಪ ಇಲ್ಲ, ಮತ್ತೆ ಈಗಷ್ಟೇ ಹೋದದ್ದು. ಹಾಗೆ ನಾಯಿಗಳೆಲ್ಲ ಬಂದಿದೆ, ನಾನೆಂತ ನೋಡಲಿಕ್ಕೆ ಬಂದದ್ದು ಅಂತ.
ಒಂದು ಗುರುತು ನೋಡಲಿಕ್ಕೆ ಹೋದದ್ದು ಆಯ್ತಾ, ನಮಗೆ 2 ಸಿಕ್ಕಿತ್ತು. ಒಂದು ಈಗ ಒಂದು ಅರ್ಧ ಗಂಟೆಯ ಅಂತರದಲ್ಲಿ ಹೋದ ಹಾಗೆ ಉಂಟು, ತುಂಬ ಫ್ರೆಶ್ ಆಗಿ ಉಂಟು. ಅದು ಬಹುಶಃ ಕೇರೆ ಆಗಿರ್ಬೋದು, ಸಹ ಪೂರ ಉಂಟು. ಇನ್ನೊಂದು ಅಪ್ಪ ಹೇಳಿದ್ರಲ್ಲ, ಅದು ದಪ್ಪಾಗಿ ನಿಜವಾಗ್ಲೂ ಕೂಡ ಒಂದಿಷ್ಟು ದಪ್ಪ ಉಂಟು ಅಚ್ಚು ಅದರದ್ದು ಗುರುತು. ಇಲ್ಲಿ ಒಂದು ಪಪ್ಪಾಯಿ ಮರ ಇತ್ತಾಯ್ತಾ, ಅದು ಕಡ್ದಿದೆ ನೋಡಿ, ಇಲ್ಲಿ ಕಡ್ದದ್ದು ಕಾಣ್ಬೋದು ನಿಮಗೆ. ಅದು ಮತ್ತೆ ಇಲ್ಲಿಂದ ಸಣ್ಣ ಗೆಲ್ಲು ಬಂದು ಈಗ ನೋಡಿ ಅಂತ ಇದರಲ್ಲಿ ಹೂ ಆಗುದು, ಇಷ್ಟು ಸಣ್ಣದರಲ್ಲಿಯೇ. ಒಟ್ಟಾರೆ ಪಪ್ಪಾಯಿ ಮರಕ್ಕಿರುವ ಛಲ ನಮಗೆ ಬೇಕು ಜೀವನದಲ್ಲಿ. ಎಷ್ಟು ಕೆಳಗೆ ಹಾಕಿದ್ರು ಕೂಡ ಮೇಲೆ ಬರುವ ಛಲ ಪಪ್ಪಾಯಿ ಗಿಡವನ್ನು ನೋಡಿ ಕಲಿಬೇಕು ನಾವು. ನೋಡಿ ಇಷ್ಟು ಸಣ್ಣ ಗೆಲ್ಲಲ್ಲಿ ಆಲ್ರೆಡಿ ಹೂ ಆಗುದು. ಇದು ನಮ್ಮ ಮಲ್ಲಿಗೆಯ ಪುಟ್ಟ ತೋಟ ಆಯ್ತಾ, ಮಂಗಳೂರು ಮಲ್ಲಿಗೆ ಅಂತ ಹೇಳ್ತೇವಲ್ಲ ಅದೇ. ನೋಡಿ ಇವತ್ತಿದ್ದು ಮೊಗ್ಗು, ಇದು ಕೊಯ್ಬೇಕಿದು. ಇಲ್ಲೆಲ್ಲ ಉಂಟು, ಎಂತ ಇಲ್ಲದಿದ್ರು ಒಂದು 10 ಹೂ ಆದ್ರೂ ಸಿಗ್ತದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.